ಕಾಂಗ್ರೆಸ್ ಇಲ್ಲ ಇಲ್ಲ ಅದು ಹಳೇದೇನೋ ಹೇಳ್ತಾ ಇದ್ದಾರೆ. ಸರ್, ಈಗ ಹಳೆಯ 2018ರ ಕಾಂಗ್ರೆಸ್ಸು ಮತ್ತೆ ಜನತಾದಳ ಪಕ್ಷದ ಆ ಒಂದು ಸಮ್ಮಿಶ್ರ ಸರ್ಕಾರ ಯಾವ ರೀತಿ 14 ತಿಂಗಳ ಕಾಲ ಸಾಗಿತು ಅಂತಕ್ಕಂಥದ್ದು ಮಾಧ್ಯಮದ ಮಿತ್ರರು ನನಗಿಂತ ಚೆನ್ನಾಗಿ ತಮ್ಗೆ ಅರಿವಿದೆ. ಎಲ್ಲವೂ ಕೂಡ ಅವತ್ತು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದೀರಿ. ಹಾಗಾಗಿ ಒಂದು ಸ್ವಾಭಾವಿಕವಾಗಿ ಕಾಂಗ್ರೆಸ್ಸು JDS ಈಗ ಹಳೆ ಮೈಸೂರು ಪ್ರಾಂತ್ಯ ತಗೊಳ್ಳಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲೂ ತಗೊಳ್ಳಿ, ಈಗ 41 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಹತ್ತತ್ರ ಒಂದು 20-22 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನಾವು ಪ್ರಬಲವಾದಂಥ ನಾಯಕರುಗಳನ್ನ ಜೊತೆಲಿ ಕೇಡರ್ನ ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸ್ವಾಭಾವಿಕವಾಗಿ JDS ಮತ್ತು ಕಾಂಗ್ರೆಸ್ಸು ಅವತ್ತಿನಿಂದ ಕೂಡ ನೀವು ಗ್ರೌಂಡ್ ಲೆವೆಲಲ್ಲೇ ತಗೊಳ್ಳಿ, ಕಾರ್ಯಕರ್ತರುಗಳಿಗೂ ಆ ಒಂದು ಸಮ್ಮಿಲನ ಸರಿಗಾಗಲಿಲ್ಲ. ಹಾಗಾಗಿ ದೊಡ್ಡ ಮಟ್ಟದಿಂದ ತಳಮಟ್ಟದವರೆಗೂ ಕೂಡ ಆ ಸಮ್ಮಿಲನ ಅಂತಕ್ಕಂಥದ್ದು ಎಂದೂ ಕೂಡ ಆಗಲೇ ಇಲ್ಲ ಅವತ್ತು. ಆದರೆ ಇಲ್ಲಿ ಆ ಪ್ರಶ್ನೆ ಲೋಕಸಭೆಯಲ್ಲಿ ಉದ್ಭವ ಆಗಿಲ್ಲ. ನಮ್ಮ ಕಾರ್ಯಕರ್ತರು BJP ಕಾರ್ಯಕರ್ತರು ಇಬ್ಬರು ಭಾಳ ಅನ್ಯೋನ್ಯವಾಗಿ ಚುನಾವಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ಸುಮ್ಮನೆ ಕಾಂಗ್ರೆಸ್ನ ಅಪಪ್ರಚಾರಗಳು ಏನೋ ಬಿರುಕಾಗ್ಬಿಟ್ಟಿದೆ JDS ಮತ್ತು BJPಯ ಸಂಬಂಧದ ಮಧ್ಯೆ ಅಂತಕ್ಕಂಥ ಇವೆಲ್ಲ ಸುಳ್ಳಿನ ಸೃಷ್ಟಿಗಳೇನಿದೆಯಲ್ಲ, ಇದು ಯಾವುದು ಕೂಡ ಆಗ್ಕೂಡ್ದು ಅನ್ನೋದಕ್ಕೆ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ದಟ್ಟವಾದಂಥ ಒಂದು ಹೆಜ್ಜೆಯನ್ನು ಇವತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಇದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಮುಂದಿನ ದಿನಗಳಲ್ಲಿ ನಾರ್ತ್ ಕರ್ನಾಟಕದಲ್ಲೂ ಬೆಳಗಾಂ, ಯಾದಗಿರಿ, ರಾಯಚೂರು ಈ ಪ್ರಾಂತ್ಯದಲ್ಲೂ ಕೂಡ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಬೆಳೆಸಿ MLAಗಳನ್ನ ತರೋ ಪ್ಲಾನ್ ಇತ್ತು, ಆಗ್ತಾ ಇತ್ತು. ಬೀದರ್ ಮಂಡ್ಯದವರು ಇದ್ರು. ಆದ್ರೆ ತದನಂತರದಲ್ಲಿ ಈಗೇನಾಗ್ತಿದೆ ಅಂದ್ರೆ ನೀವು ಮರ್ಜ್ ಪಾರ್ಟಿ ಅನ್ನೋ ರೀತಿಯಲ್ಲಿ ನಿಮ್ಮ ಆಕ್ಟಿವಿಸ್ಟ್ಗಳು, ನಿಮ್ಮ ಪಾರ್ಟಿಯ ಕಾರ್ಯಕರ್ತರು, ನಾಯಕರುಗಳು ಕೂಡ ಹೇಳ್ತಿದ್ದಾರೆ. ನಾವು ನೋಡಿ ಹೇಳಿ ಬಸ್ ಸುರೇಶ್ ಬಾಬು ಅವರು ಕೊಡುವಂತ ಹೇಳಿಕೆ ಸಾಕಷ್ಟು ಮಹತ್ವ ಪಡ್ತಾರೆ. ಕೋಆರ್ಡಿನೇಷನ್ ಅನ್ನೋದು ಯಾವ ರೀತಿ ಹೋಗುತ್ತೆ, ಜೊತೆಲೇ ಹೋಗುತ್ತೆ ಅಥವಾ ಅನಿವಾರ್ಯತೆ ಫಾಲೋ ಮಾಡಬೇಕಾಗಿದೆ? ನಾನು ಒಂದು ಮಾತನ್ನು ಹೇಳ್ತೇನೆ. ಈ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟದ ಕಿಚ್ಚಿದೆಯಲ್ಲ, ಹೋರಾಟದ ಹಿನ್ನೆಲೆಗಳಿದೆಯಲ್ಲ, ನಮ್ಮ ನಾಡಿನ ರೈತರ ಪರವಾಗಿ ಅಥವಾ ಅವ್ರಿಗೆ ನಮ್ಮ ನಾಡಿನ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ದೂರದೃಷ್ಟಿಗಳು, ದೂರ ಕಲ್ಪನೆಗಳು ಇವತ್ತು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕಷ್ಟೇ ಅಲ್ಲ, ಇವತ್ತು ಕಲ್ಯಾಣ ಕರ್ನಾಟಕ ಹಾಗೂ ಇನ್ನು ಕಿತ್ತೂರು ಕರ್ನಾಟಕ ಇವೆಲ್ಲವೂ ಸೇರಿದಂತೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕೊಡುಗೆಗಳು ಸಾಕಷ್ಟು ಅಪಾರವಾಗಿದೆ. ಹಾಗಾಗಿ ಒಂದು ಐ ವಾಂಟ್ ಟು ಟೆಲ್ ಯು, ಇನ್ ಎವ್ರಿ ಎಲೆಕ್ಷನ್, ಪ್ರತಿಯೊಂದು ಚುನಾವಣೆಯಲ್ಲಿ ನೀವು ಅಂಕಿಅಂಶಗಳನ್ನ ತೆಗೆದು ನೋಡಿ. ಡೇಟಾ ಅನಾಲಿಸಿಸ್ ನಿಮ್ಮ ಕಡೆನೇ ಇರುತ್ತೆ, ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ, ಮುಚ್ಚುಮರೆ ಏನಿಲ್ಲ. ನಮ್ಮ ಪಕ್ಷ ಪ್ರತಿ ಚುನಾವಣೆಯಲ್ಲೂ 18ರಿಂದ 20% ವೋಟ್ ಶೇರನ್ನು ಹೊಂದಿರತಕ್ಕಂಥ ಪಕ್ಷ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 34%ಗಿಂತ ಹೆಚ್ಚು ವೋಟ್ ಶೇರನ್ನು ಹೊಂದಿರತಕ್ಕಂಥ ಪಕ್ಷ. ಈ ಪಕ್ಷವನ್ನು ಕಟ್ಬೆಳೆಸಿರ್ತಕ್ಕಂಥ ಕಾರ್ಯಕರ್ತರುಗಳು ಬಹುಶಃ ರಾಷ್ಟ್ರೀಯ ಪಕ್ಷಕ್ಕೂ ಮೀರಿ ಒಂದು ಹೆಜ್ಜೆ ಮುಂದೋಗಿ ಈ ಪ್ರಾದೇಶಿಕ ಪಕ್ಷವನ್ನು ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಎಂಥ ಸಂದರ್ಭ ಬಂದರು. ನಾವು 40ರಿಂದ ಇವತ್ತು 18ಕ್ಕೆ ಇಳಿದಿರ್ಬೋದು. ಅದಕ್ಕೆ ಒಂದು ನಿಮಿಷ ಸರ್, ಅದಕ್ಕೆ ನಾನಾ ಕಾರಣಗಳಿದೆ. ನೀವು ಪ್ರಶ್ನೆ ಕೇಳಿದರೆ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ನಾನಾ ಕಾರಣಗಳಿದೆ. ಹಿಂದೆ ಚುನಾವಣೆ ಸಂದರ್ಭ ಬೇರೆ ಇತ್ತು, ಸಿಚುವೇಶನ್ ವಾಸ್ ಡಿಫ್ರೆಂಟ್. ಅವತ್ತು ನಮಗಾಗಲಿ ಭಾರತೀಯ ಜನತಾ ಪಾರ್ಟಿಗಾಗಲಿ ಮಿತ್ರತ್ವ ಇರಲಿಲ್ಲ. ಅವರು ಅವ್ರ ಪಕ್ಷದ ಪರವಾಗಿ ಅವ್ರು ಕೆಲವೊಂದಷ್ಟು ನಿರ್ಣಯಗಳು, ತೀರ್ಮಾನಗಳು ತಗೊಳ್ಬೇಕಾಗಿತ್ತು, ದಟ್ಟವಾಗಿ ತಗೊಂಡ್ರು. ನಮ್ಮ ಪಕ್ಷನ ನಾವು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ಜೊತೆಯಲ್ಲಿ ಸೇರಿದ್ದೀವಿ ಅನ್ನೋ ಮಾತ್ರಕ್ಕೆ ದಯವಿಟ್ಟು ಯು ಹ್ಯಾವ್ ಟು ಟೇಕ್ ಬ್ಯಾಕ್ ಯುವರ್ ವರ್ಡ್. ಐ ಆಮ್ ವೆರಿ ಸಾರಿ ಟು ಟೆಲ್ ಯು ಸರ್, ಐ ರಿಕ್ವೆಸ್ಟ್ ಯು ಟು ಟೇಕ್ ಬ್ಯಾಕ್ ಯುವರ್ ವರ್ಡ್. ಈ ಪಾರ್ಟಿ ಮರ್ಜರ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಾರ್ಟಿನ ಕಟ್ಬೆಳೆಸಿರ್ತಕ್ಕಂಥ ಸಂಖ್ಯೆ, ಇವತ್ತಿಗೂ ಕಟ್ಬೆಳೆಸ್ತಕ್ಕಂಥ ಕತೆ ಇರ್ತಕ್ಕಂಥ ಶಕ್ತಿ ಹಳ್ಳಿಗಳಲ್ಲಿ ಇವತ್ತು ಕಾರ್ಯಕರ್ತರುಗಳಲ್ಲಿ ಆ ಛಲ ಇದೆ. ಟೇಕ್ ಬ್ಯಾಕ್ ಯುವರ್ ವರ್ಡ್ ಸರ್, ಐ ಆಮ್ ವೆರಿ ಸಾರಿ ಟು ಟೆಲ್ ಯು. ಈ ಮರ್ಜರ್ ವರ್ಡ್ ಬಗ್ಗೆ ನೀವು ಚರ್ಚೆ ಮಾಡ್ಕೊಡ್ದಿಂಗೆ. ವಿ ಆರ್ ಅಲಯನ್ಸ್ ಬಿಕಾಸ್
ನಾವು ಒಂದು ಆರೋಗ್ಯಕರವಾಗಿ ಹೋಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅಲಯನ್ಸ್ ಆಗಿದ್ದೇವೆ. ನಮ್ಮ ಶಕ್ತಿ ರಾಜ್ಯದ ಹಿತದೃಷ್ಟಿ, ರಾಜ್ಯದ ಜನಗಳ ಹಿತದೃಷ್ಟಿ, ಜೊತೆಯಲ್ಲಿ ನಮ್ಮ ಶಕ್ತಿಯನ್ನ ಭಾರತೀಯ ಜನತಾ ಪಾರ್ಟಿಗೆ ಧಾರೆ ಎರೆದಿದ್ದೇವೆ, ಅವರ ಶಕ್ತಿ ನಮಗೆ ಧಾರೆ ಎರೆದಿದ್ದಾರೆ. ಇಟ್ ಈಸ್ ಎ ವೆರಿ ಕಾರ್ಡಿಯಲ್ ಆ್ಯಂಡ್ ವೆರಿ ಹೆಲ್ತಿ ರಿಲೇಶನ್ಶಿಪ್ ಅಂಡ್ ಇಟ್ ವಿಲ್ ರಿಮೇನ್ ಫಾರ್ ಎ ಲಾಂಗ್ ಟೈಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾವುದಣ್ಣ ಮೂವ್ಮೆಂಟ್ ವೇಟ್ ಫಾರ್ ಫ್ಯೂ ಡೇಸ್ ಸರ್. ಅಣ್ಣ, ನಿಮ್ಗೆ ನಾನು ಹೇಳಿದ್ದೀನಿ, ಸದನ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚಿತವಾಗೆ ಇಲ್ಲೇ ನಮ್ಮ ಬಾಬಣ್ಣ ಅವರು JDLP ನಾಯಕರ ಅವರೇ ಮುಂಚೂಣಿ, ಅವರೇ ಲೀಡರ್ಶಿಪ್ ತಗೊಂಡು, ಅವರೇ ಮುಂದಾಳತ್ವ ತಗೊಂಡು ಎಲ್ಲ ಶಾಸಕರು ಕುಮಾರಣ್ಣ ಅವ್ರ ಜೊತೆ ಹಿಂದಿನ ದಿನ ಕೂತ್ಕೊಂಡು ಚರ್ಚೆಯನ್ನ ಮಾಡಿ ಯಾವ ರೀತಿ ಸದನದ ಒಳಗಡೆ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಅತ್ಯಂತ ಕೋರ್ಡಿಯಲ್ ರಿಲೇಶನ್ಶಿಪ್ ಇದೆ. ಅದು ಶನಿವಾರದ ದಿನ ನಾವು ತೋರಿಸ್ತೇವೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.